ಹವಾಮಾನ ಇಲಾಖೆಯ ವರದಿಯಂತೆ ಜಿಲ್ಲೆ ಮತ್ತು ನಗರದಲ್ಲಿ ಗುರುವಾರ ಸಂಜೆ ಶುರುವಾದ ಗುಡುಗು ಸಹಿತ ಜೋರಾದ ಮಳೆಯು ಗಂಟೆಗಟ್ಟಲೆ ಧಾರಾಕಾರವಾಗಿ ಸುರಿದ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿತು. ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಳೆಯು ಜಿಲ್ಲೆಯ ಅಲ್ಲಲ್ಲಿ ಕಂಡುಬಂದಿತ್ತು. ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಬಂದ ಮಳೆ ಇದಾಗಿದೆ. ಈಗಾಗಲೇ ಶಾಲಾ ಮಕ್ಕಳ ಮತ್ತು ಕಾಲೇಜು ಪರೀಕ್ಷೆ ಮುಗಿದು ಮನೆಯಲ್ಲಿ ಇರುವುದರಿಂದ ಮಳೆಯು ಅಷ್ಟೊಂದು ಸಮಸ್ಯೆ ಕೊಡಲಿಲ್ಲ. ರಸ್ತೆ ಮೇಲೆ ಮಳೆ ನೀರು ಜೋರಾಗಿಯೇ ಹರಿಯಿತು. ಆದರೆ ಸರ್ಕಾರಿ ಇಲಾಖೆ ಮತ್ತು ಖಾಸಗಿಯಲ್ಲಿ ಕೆಲಸ ಮಾಡುವವರು ಮನೆಗೆ ಬರಲು ಸಮಸ್ಯೆಯಾಯಿತು. ಅದರಲ್ಲಿ ಕಾರು ಇರುವವರು ಯಾವ ಸಮಸ್ಯೆ ಇಲ್ಲದೆ ಮನೆಗೆ ತಲುಪಿದ್ರು. ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲು ಪರದಾಡಬೇಕಾಯಿತು. ಈಗಾಗಲೇ ಹವಾಮಾನ ಇಲಾಖೆಯು ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಆಗಿ ಸೂಚನೆ ನೀಡಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿಯೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ಇನ್ನು 3 ದಿವಸ ಮಳೆ ಬರುವ ಮುನ್ಸೂಚನೆಯನ್ನ ನೀಡಿದೆ. ಹವಾಮಾನ ಇಲಾಖೆಯ ವರದಿಯಂತೆ ಜಿಲ್ಲೆ ಮತ್ತು ನಗರದಲ್ಲಿ ಗುರುವಾರ ಸಂಜೆ ಶುರುವಾದ ಗುಡುಗು ಸಹಿತ ಜೋರಾದ ಮಳೆಯು ಗಂಟೆಗಟ್ಟಲೆ ಧಾರಾಕಾರವಾಗಿ ಸುರಿದ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿತು. ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮಳೆಯು ಜಿಲ್ಲೆಯ ಅಲ್ಲಲ್ಲಿ ಕಂಡುಬಂದಿತ್ತು. ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಬಂದ ಮಳೆ ಇದಾಗಿದೆ. ಈಗಾಗಲೇ ಶಾಲಾ ಮಕ್ಕಳ ಮತ್ತು ಕಾಲೇಜು ಪರೀಕ್ಷೆ ಮುಗಿದು ಮನೆಯಲ್ಲಿ ಇರುವುದರಿಂದ ಮಳೆಯು ಅಷ್ಟೊಂದು ಸಮಸ್ಯೆ ಕೊಡಲಿಲ್ಲ. ರಸ್ತೆ ಮೇಲೆ ಮಳೆ ನೀರು ಜೋರಾಗಿಯೇ ಹರಿಯಿತು. ಆದರೆ ಸರ್ಕಾರಿ ಇಲಾಖೆ ಮತ್ತು ಖಾಸಗಿಯಲ್ಲಿ ಕೆಲಸ ಮಾಡುವವರು ಮನೆಗೆ ಬರಲು ಸಮಸ್ಯೆಯಾಯಿತು. ಅದರಲ್ಲಿ ಕಾರು ಇರುವವರು ಯಾವ ಸಮಸ್ಯೆ ಇಲ್ಲದೆ ಮನೆಗೆ ತಲುಪಿದ್ರು. ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲು ಪರದಾಡಬೇಕಾಯಿತು. ಈಗಾಗಲೇ ಹವಾಮಾನ ಇಲಾಖೆಯು ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಆಗಿ ಸೂಚನೆ ನೀಡಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿಯೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ಇನ್ನು 3 ದಿವಸ ಮಳೆ ಬರುವ ಮುನ್ಸೂಚನೆಯನ್ನ ನೀಡಿದೆ.